ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕೂಡಿ ಬಂದಂಥ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸುವಂತನಾಗಿದ್ದೇನೆ. ನೀವೆಲ್ಲ ಕೂಡ ಸಂತೋಷವಾಗಿದ್ದರೆ ಎಂಬುದಾಗಿ ಹೇಳಿ ಇವತ್ತು ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳುವಂಥ ವಿಷಯ ಪೌಲನ ಗುರಿಗಳು. ಪೌಲನ ಒಂದು ಗುರಿ ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳುತ್ತೇನೆ. ಈ ಪೌಲನ ಒಂದು ವಿಷಯ ಏನಂತ ಹೇಳಿದರೆ, ಅಪೊಸ್ತಲ ಕೃತ್ಯಗಳು 19ನೇ ಅಧ್ಯಾಯ 21ನೇ ವಚನದಿಂದ ನಾನು ನಿಮ್ಮ ಮಧ್ಯದಲ್ಲಿ ಓದ್ಕೊಳ್ತೇನೆ. ಎರಡು ವಚನಗಳು. ಒಂದು ವಚನ 21ನೇ ವಚನ ಹೇಳ್ತದೆ, ಈ ಸಂಗತಿಗಳಾದ ಮೇಲೆ ಪೌಲನು ತಾನು ಮೆಕೆದೋನ್ಯದಲ್ಲಿಯೂ ಅಖಾಯದಲ್ಲಿಯೂ ಸಂಚಾರ ಮಾಡಿ ಯೆರೂಸಲೇಮಿಗೆ ಹೋಗಬೇಕೆಂದು ಮನಸ್ಸಿನಲ್ಲಿ ಉದ್ದೇಶಿಸಿ ಅಲ್ಲಿಗೆ ಹೋದ ಮೇಲೆ ರೋಮಾಪುರವನ್ನು ಸಹ ನೋಡಬೇಕೆಂದು ಹೇಳಿದನು. ಎಫೆಸ ಪಟ್ಟಣದಲ್ಲಿ ಪೌಲು ಈಗಾಗಲೇ ಸೇವೆ ಮಾಡ್ತಾ ಇದ್ದಾನೆ. ಎಫೆಸ ಪಟ್ಟಣದಲ್ಲಿ ಅನೇಕರು ದೇವರ ಕಡೆಗೆ ಬಂದರು. 3 ವರ್ಷ ಸುವಾರ್ತೆಯನ್ನು ಪ್ರಕಟಿಸಿದನು. ಅನೇಕ ಅದ್ಭುತ ಕಾರ್ಯಗಳು ಮಾಡಿದನು. ದೇವರು ಪೌಲನ ಮುಖಾಂತರ ಮಾಡಿದರು. ಅನೇಕರು ಗ್ರೀಕರು ಎಲ್ಲರೂ ಕೂಡ ದೇವರ ವಾಕ್ಯವನ್ನು ಕೇಳಿದರು. ಅನೇಕರು ದೇವರ ಕಡೆಗೆ ಬರ್ತಾ ಇದ್ದಾಗ ಬೈಬಲ್ ಹೇಳ್ತದೆ, ಎಲ್ಲರ ಮುಂದೆ ಸುಟ್ಟು ಬಿಟ್ಟರು. 50,000 ಬೆಳ್ಳಿ ನ್ಯಾಯತೀರ್ಮಾನ ತಿಳ್ಕೊಂಡ್ರು. 20ನೇ ವಚನದಲ್ಲಿ ಈ ರೀತಿಯಾಗಿ ಕರ್ತನ ವಾಕ್ಯ ಬಹಳ ಹೆಚ್ಚುತ್ತಾ ಬಂತು, ಪ್ರಬಲವಾಯಿತು. ಈ ಸಂಗತಿಗಳೆಲ್ಲ ಆದ ಮೇಲೆ ಪೌಲನು ಅಖಾಯದಲ್ಲಿ ಸಂಚಾರ ಮಾಡಿ, ಮೆಕೆದೋನ್ಯದಲ್ಲಿಯೂ ಅಖಾಯದಲ್ಲಿಯೂ ಸಂಚಾರ ಮಾಡಿ ಯೆರೂಸಲೇಮಿಗೆ ಹೋಗಬೇಕೆಂದು ಮನಸ್ಸಿನಲ್ಲಿ ಉದ್ದೇಶಿಸಿ ಅಲ್ಲಿಗೆ ಹೋದ ಮೇಲೆ ರೋಮಾಪುರ ಸಹ ನೋಡಬೇಕೆಂಬುದಾಗಿ ಆತನ ಗುರಿ. ಇವತ್ತು ಗುರಿ ಇರುವಂಥ ಸೇವಕನಾಗಿ, ಗುರಿ ಇರುವಂಥ ವ್ಯಕ್ತಿಗಳಾಗಿ, ದೇವರ ಮಕ್ಕಳಾಗಿರ್ಬೋದು, ಒಂದು ಗುರಿಯೊಂದಿಗೆ ನಾವೇನು ಮಾಡಬೇಕಂತ ಹೇಳಿದರೆ ಇರಬೇಕು. ನಮ್ಮ ಮನಸ್ಸಿನ ಆಶಾಕಾಂಕ್ಷೆಗಳು ದೇವರು ನೆರವೇರಿಸ್ತಾನೆ ಅನ್ನುವಂಥದ್ದು ಮರೆಯಬೇಡ್ರಿ. ಅವನ ಗುರಿ, ಪೌಲನ ಗುರಿ, ಅಪೊಸ್ತಲನಾದ ಪೌಲನ ಗುರಿ ರೋಮಾಪುರ ಪಟ್ಟಣದ ಮೇಲೇ ಇತ್ತು. ರೋಮಾಪುರ ಎಲ್ಲ ಪ್ರಾಶ್ಯ ಸೀಮೆಗಳು ಎಲ್ಲ ಸ್ಥಳಗಳನ್ನು ಸುವಾರ್ತೆ ಸಾರಿದ್ದೇನೆ. ಒಂದು ಸಾರಿ ರೋಮಾಪುರ ಪಟ್ಟಣವನ್ನು ಕೂಡ ನೋಡಬೇಕು ಅನ್ನುವಂಥದ್ದನ್ನು ಸಹ ನೋಡಬೇಕೆಂಬುದಾಗಿ ಹೇಳಿದನು. ಯೆರೂಸಲೇಮಿಗೆ ಈಗಾದರೂ ಹೋಗ್ತೀನಿ ನಾನು. ಈಗಾಗಲೇ ಮೆಕೆದೋನ್ಯದಲ್ಲಿದ್ದಾನೆ. ಮೆಕೆದೋನ್ಯ ಬಂದು ಎಲ್ಲಿದೆ ಅಂತ ಹೇಳಿದರೆ ಫಿಲಿಪ್ಪಿ, ರೋಮಾಪುರ ಪ್ರವಾಸ ಪಟ್ಟಣ. ಫಿಲಿಪ್ಪಿ ಪ್ರಾಂತ್ಯ, ಎಫೆಸ ಪ್ರಾಂತ್ಯ ಇದೆಲ್ಲ ಕೂಡ ರೋಮಾಪುರ ಪ್ರವಾಸ ಸ್ಥಾನಗಳು. ಈ ಪ್ರಾಂತ್ಯಗಳೆಲ್ಲ ಸಂಚಾರ ಮಾಡಿ ಹೇಗಾದರೂ ಮಾಡಿ ಯೆರೂಸಲೇಮ್ ಪಟ್ಟಣಕ್ಕೆ ಹೋಗ್ತೀನಿ. ಯೆರೂಸಲೇಮ್ ಪಟ್ಟಣಕ್ಕೆ ಹೋಗಬೇಕು. ಯೆರೂಸಲೇಮ್ ಪಟ್ಟಣಕ್ಕೆ ಹೋದ ಮೇಲೆ ರೋಮಾಪುರವನ್ನು ಸಹ ನೋಡಬೇಕು ಅನ್ನುವಂಥದ್ದು ಅವನ ಗುರಿ. ಯೆರೂಸಲೇಮ್ ಪಟ್ಟಣಕ್ಕೆ ವಾಪಸ್ಸು ಹೋಗುವಾಗ ಮತ್ತೆ ಇನ್ನೊಂದು ಸಾರಿ ನಾನು ರೋಮಾಪುರ ಪಟ್ಟಣ ನೋಡಬೇಕೆಂಬುದಾಗಿ ಅವತ್ತನ್ನು ಆಸೆ ಪಡ್ತಾ ಇದ್ದಾನೆ. ಎಂಥ ಅದ್ಭುತವಾದ ಸಾಕ್ಷಿ ಪ್ರಿಯರೇ. ಈ ರೋಮಾಪುರ ಪಟ್ಟಣಕ್ಕೆ ಕುರಿತು ಇನ್ನೊಂದು 2 ವಿಷಯಗಳು ನಾನು ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳುತ್ತೇನೆ. 18 ಎಫೆಸ ಪಟ್ಟಣದಲ್ಲಿದ್ದಾಗ ರೋಮಾಪುರ ಪಟ್ಟಣ ನೋಡಬೇಕೆಂಬುದಾಗಿ ಹೇಳಿದನು. ಅದಾದ ಮೇಲೆ 23ನೇ 10ನೇ ವಚನ ಹೇಳ್ತದೆ, ಆ ದಿನದ ರಾತ್ರಿಯಲ್ಲಿ 11ನೇ ವಚನ 10ನೇ ವಚನ ಓದಿಕೊಳ್ಳೋಣ. ಎಲೆದಾಡಿ ಚೂರು ಚೂರು ಮಾಡರೆಂದು ಸಹಸ್ರಾಧಿಪತಿಯು ಸಿಪಾಯಿಗಳಿಗೆ ಭಯಪಟ್ಟು ನೀವು ಹೋಗಿ ಅವರ ಮಧ್ಯದಿಂದ ಅವರನ್ನು ಬಲವಂತವಾಗಿ ಹಿಡಿದು ಕೋಟೆಯಲ್ಲಿಗೆ ತರಬೇಕೆಂದು ಆಜ್ಞೆ ಕೊಟ್ಟನು. 11ನೇ ವಚನ, ಆ ದಿನದ ರಾತ್ರಿಯಲ್ಲಿ ಕರ್ತನ ಪೌಲನ ಬಳಿಯಲ್ಲಿ ನಿಂತುಕೊಂಡು ಧೈರ್ಯದಿಂದಿರು, ನೀನು ಯೆರೂಸಲೇಮಿನಲ್ಲಿ ನನ್ನ ಸಂಗತಿನೆಲ್ಲ ಸಾಕ್ಷಿ ಹೇಳಿದಂತೆಯೇ ರೋಮಾಪುರದಲ್ಲಿಯೂ ಸಾಕ್ಷಿ ಬೇಕಾಗುವುದು ಅಂದನು. ಎಂಥ ಅದ್ಭುತವಾದ ಸಾಕ್ಷಿ ಪ್ರಿಯರೇ. ಎಫೆಸ ಪಟ್ಟಣದಿಂದ ಅವನಿಗೆ ಆಲೋಚನಾ ಗುರಿ, ಹೇಗಾದರೂ ಮಾಡಿ ನಾನು ರೋಮಾಪುರ ಸಹ ನೋಡಬೇಕೆಂಬುದಾಗಿ ಹೇಳಿದನು. ಈಗಾಗಲೇ ಯೆರೂಸಲೇಮ್ ಪಟ್ಟಣಕ್ಕೆ 2ನೇದಾಗಿ ಬರುತ್ತಾನೆ. ಯೆರೂಸಲೇಮ್ ಪಟ್ಟಣಕ್ಕೆ ಬಂದ ತಕ್ಷಣ ದೊಡ್ಡ ಗದ್ದಲ ಉಂಟಾಯಿತು. ಸಹಸ್ರಾಧಿಪತಿಗಳು ಚೂರು ಚೂರು ಮಾಡಬೇಕೆಂಬುದಾಗಿ ಸಿಪಾಯಿಗಳು ಭಯಪಟ್ಟು ಪೌಲನ್ನು ಎಳೆದು ಬಹಳ ಜನರು ಜಗಳ ಬಹಳವಾದಾಗ ಪೌಲನ್ನು ಚೂರು ಚೂರು ಮಾಡಬೇಕೆಂಬುದಾಗಿ ಹೇಳಿದರು. ಆದರೆ ಸಹಸ್ರಾಧಿಪತಿ ಭಯಪಟ್ಟು ಸಿಪಾಯಿಗಳಿಗೆ ನೀವು ಹೋಗಿ ಅವನನ್ನು ಇಳ್ಕೊಂಡು ಬನ್ನಿರಿ ಅಂತ ಹೇಳಿದರು. ಇಳ್ಕೊಂಡು ಬಂದಾಗ ಆ ರಾತ್ರಿ ಯೆರೂಸಲೇಮ್ ಪಟ್ಟಣದಲ್ಲಿ ದೇವರು ದರ್ಶನ ಕೊಡ್ತಾ ಇದ್ದಾರೆ. ಧೈರ್ಯದಿಂದಿರು, ನೀನು ಯೆರೂಸಲೇಮಿನ ಸಂಗತಿಗಳನ್ನೆಲ್ಲ ಸಾಕ್ಷಿ ಹೇಳಿದಂತೆಯೇ ರೋಮಾಪುರದಲ್ಲಿಯೂ ಸಾಕ್ಷಿ ಹೇಳಬೇಕಾಗುವುದಂದನು. ಅವನಿಗೆ ಎಫೆಸ ಪಟ್ಟಣದಿದ್ದಾಗ ರೋಮಾಪುರದ ಕುರಿತು ಒಂದು ಒಳ್ಳೆ ಆಲೋಚನೆ ಇತ್ತು. ಈಗಾಗಲೇ ಯೆರೂಸಲೇಮಿಗೆ ಹೋಗ್ತೀನಿ, ಯೆರೂಸಲೇಮಿಗೆ ಬಂದಿದ್ದ. ಯೆರೂಸಲೇಮಿಗೆ ಬಂದ ತಕ್ಷಣ ದೊಡ್ಡ ಜಗಳ ಉಂಟಾಯಿತು, ಗಲಾಟೆ ಉಂಟಾಯಿತು. ರಾತ್ರಿ ಚೂರು ಚೂರು ಮಾಡ್ತಾರೆ ಎಂಬುದಾಗಿ, ಪೀಸ್ ಮಾಡ್ತಾರೆ ಎಂಬುದಾಗಿ ತಕ್ಷಣ ದೇವರು ಹತ್ತಿರ ನಿಂತುಕೊಂಡು ಪೌಲನ ಭಯಪಡಬೇಡ ಎಂಬುದಾಗಿ, ನನ್ನ ಸಾಕ್ಷಿ ಹೇಳಬೇಕಾಗಿರುವುದು, ನನ್ನ ಸಾಕ್ಷಿ ಹೇಳಬೇಕಾಗಿರುವುದು, ನನ್ನ ಸಂಗತಿಯನ್ನೆಲ್ಲ ಸಾಕ್ಷಿ ಹೇಳಿದಂತೆ ರೋಮಾಪುರದಲ್ಲಿಯೂ ಸಾಕ್ಷಿ ಹೇಳಬೇಕಾಗುವುದು ಅಂದನು. ದೇವರ ಮಕ್ಕಳೇ, ದೇವ ಜನರೇ, ಇವತ್ತು ನೋಡಿ ಪೌಲನಿಗೆ ಒಂದು ಆಶ್ರಿತ ಎಫೆಸ ಪಟ್ಟಣದಲ್ಲಿದ್ದಾಗ ಯೆರೂಸಲೇಮ್ ಪಟ್ಟಣಕ್ಕೆ ಹೋಗ್ತೀನಿ. ಯೆರೂಸಲೇಮ್ ಪಟ್ಟಣಕ್ಕೆ ಬಂದಾಗ ಹೇಗಾದರೂ ಮಾಡಿ
ನಾನು ರೋಮಾಪುರ ಪಟ್ಟಣವನ್ನು ಸಹ ನೋಡಬೇಕೆಂಬುದಾಗಿ ಹೇಳಿದನು. ರೋಮಾಪುರ ಪಟ್ಟಣಕ್ಕೆ ಹೋಗದ ಹಾಗೆ ಅಲ್ಲಿ ದೊಡ್ಡ ಗಲಿಬಿಲಿ ಉಂಟಾಗ ಎಲ್ಲ ಸಾಯಿಸಬೇಕೆಂಬುದಾಗಿ ಪ್ಲ್ಯಾನ್ ಮಾಡಿದಾಗ, ಚೂರು ಮಾಡಬೇಕೆಂಬುದಾಗಿ ಪ್ಲ್ಯಾನ್ ಮಾಡಿದಾಗ, ಪದ್ಧತಿ ರೂಪಿಸಿದಾಗ ದೇವರು ಕರ್ತನು ಆತನ ಬಲಿಯಲ್ಲಿ ನಿಂತುಕೊಂಡು ಧೈರ್ಯಪಡಿಸ್ತಾ ಇದ್ದೆ. ನನ್ನ ಸಾಕ್ಷಿ ಹೇಳಬೇಕಾಗುವುದು. ದೇವರ ಸಾಕ್ಷಿ ನಾವೆಲ್ಲ ಏನು ಮಾಡಬೇಕಂತ ಹೇಳಬೇಕು. ನಮ್ಮ ಸಾಕ್ಷಿ ಅಲ್ಲ, ಕರ್ತನ ಸಾಕ್ಷಿ ನಾವು ಹೈಲೈಟ್ ಮಾಡಬೇಕು. ಕರ್ತನ ಸಾಕ್ಷಿ ಎಲ್ಲ ಕಡೆ ನಾವೇನು ಮಾಡಬೇಕಂತ ಸಾಕ್ಷಿ ಹೇಳಬೇಕು. ಯೇಸು ಕ್ರಿಸ್ತ ಜನನ ಮರಣ ಪುನರುದ್ಧಾನ ನನ್ನ ಸಾಕ್ಷಿ ಹೇಳಬೇಕಾಗುವುದು, ನನ್ನ ಸಂಗತಿನೆಲ್ಲ ಹೇಳಬೇಕಾಗುವುದು ಅಂತನು ಎಂದು ಹೇಳಿ ಕರ್ತನು ಆತನ ಬಲಿಯಲ್ಲಿ ನಿಂತುಕೊಂಡು ಕರ್ತನು ಪೌಲನ ಬಲಿಯಲ್ಲಿ ನಿಂತುಕೊಂಡು ಧೈರ್ಯದಿಂದಿರುವಂಥ ಎಂಥ ದೇವರು ನೋಡಿ ನಮ್ಮ ದೇವರು. ಅದ್ಭುತವಾದ ದೇವರು, ಆಶ್ಚರ್ಯಕರವಾದ ದೇವರು. ನಮ್ಮ ಬಲಿ ನಿಂತುಕೊಂಡು ಧೈರ್ಯ ಇರುವಂಥದ್ದು ಯಾರು ಗೊತ್ತಾ? ಶ್ರಮಗಳಲ್ಲಿ, ಬಾಧೆಗಳಲ್ಲಿ, ದುಃಖದಲ್ಲಿದ್ದಾಗ, ಹೋರಾಟಗಳ ಮಧ್ಯದಲ್ಲಿ ಕರ್ತನೊಬ್ಬನೇ. ನಮ್ಮ ಗುರಿ ನೆರವೇರಿಸೋ ದೇವರೊಬ್ಬನೇ ಪ್ರಿಯರೇ. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೀವಿ. ಸಮುದ್ರ ಪ್ರಯಾಣದಲ್ಲಿ ದೊಡ್ಡ ಹೊಡೆದಾಟ ಬಂದು ಹಡಗೆಲ್ಲ ಓಡ್ದೋಯ್ತು. 22ನೇ ಅಧ್ಯಾಯಕ್ಕೆ ಬಂದಾಗ 28ನೇ ಅಧ್ಯಾಯ ಒಂದು ಮಾತು ಹೇಳ್ತದೆ. 14ನೇ ವಚನ, ಅವರು ತಮ್ಮನ್ನು 28:14 ಅವರು ಇರಬೇಕೆಂದು ಬೇಡಿಕೊಂಡರು. ತರುವಾಯ ರೋಮಾಪುರಕ್ಕೆ ಬಂದವು. ಅಂದರೇನು? ಎಫೆಸ ಪಟ್ಟಣದಲ್ಲಿದ್ದಾಗ ಅವನಿಗೆ ರೋಮಾಪುರ ಗುರಿ ಇತ್ತು. ಯೆರೂಸಲೇಮ್ ಬಂದಾಗ ದೊಡ್ಡ ದೇವರು ಬಲಪಡಿಸಿದನು. ಸಮುದ್ರ ಮೇಲೆ ಹೊಡೆದಾಕಿ ಆಮೇಲೆ ರೋಮಾಪುರ ಪಟ್ಟಣಕ್ಕೆ ಅವರು ಮುಟ್ಟಿದರು. ಎಂಥ ಅದ್ಭುತವಾದ ಸಾಕ್ಷಿ ಪ್ರಿಯರೇ. ನಮಗೆ ಗುರಿ ಇರುವಂಥ ದೇವರ ಸೇವೆಯಲ್ಲಿ ಮುಂದುವರಿಯೋಣ. ಗುರಿ ಇರುವಂಥ ದೇವರ ಮಕ್ಕಳಾಗಿ ನಾವು ಈ ಭೂಮಿಯಲ್ಲಿ ಮುಂದುವರಿಯೋಣ. ನಮ್ಮ ಆಶಾಕಾಂಕ್ಷೆಗಳು ದೇವರು ಬಲಪಡಿಸುವಂಥ ದೇವರು, ನಮ್ಮ ಸಂಘ ನಿಂತುಕೊಳ್ಳುವಂಥ ದೇವರು, ನಮ್ಮ ಆಶಾಕಾಂಕ್ಷೆಗಳು ನೆರವೇರಿಸುವಂಥ ದೇವರಾಗಿದ್ದಾನೆ. ಪೌಲನಿಗೊಂದು ಗುರಿ ಇತ್ತು, ರೋಮಾಪುರ ಸಹ ನೋಡಬೇಕಂತ. ಆ ರೋಮಾಪುರವನ್ನು ಎಫೆಸ ಪಟ್ಟಣದಾಗ ನೋಡಬೇಕೆಂಬ ಆಲೋಚನೆ ನೋಡಬೇಕೆಂಬುದಾಗಿ ಹೇಳಿದನು. ಯೆರೂಸಲೇಮ್ ಪಟ್ಟಣಕ್ಕೆ ಬಂದ ದೇವರು ರಾತ್ರಿ ಬಲಪಡಿಸಿದನು. ಅದಾದ ಮೇಲೆ ರೋಮಾಪುರ ಪಟ್ಟಣಕ್ಕೆ 28:14 ಕೊನೆಯ ಭಾಗ ಹೇಳ್ತದೆ, ರೋಮಾಪುರ ಪಟ್ಟಣವನ್ನು ಸಹ ಬಂದರು. ದೇವರು ನೆರವೇರಿಸುವಂಥ ದೇವರು, ನಡೆಸುವಂಥ ದೇವರು, ಗುರಿ ನೆರವೇರಿಸುವಂಥ ದೇವರು, ನಮ್ಮ ಆಕಾಂಕ್ಷೆ ನೆರವೇರಿಸುವಂಥ ದೇವರು. ಪೌಲನ ಸುವಾರ್ಥ ಸೇವೆಯೆಲ್ಲವಕ್ಕೂ ನೆರವೇರಿಸಿ ಅದ್ಭುತವಾದ ರೀತಿಯಲ್ಲಿ ಆಶೀರ್ವದಿಸಿದನು, ನಡೆಸಿದನು. ದೇವರಿಗೆ ಮಹಿಮೆ ಉಂಟಾಗಲಿ. ವಾಕ್ಯಗಳ ಮುಖಾಂತರ ನಾವು ಕಣ್ಣುಗಳ ಮುಚ್ಚನ ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪರಿಶುದ್ಧನ ದೇವರೆಲ್ಲ ಸಮಯಕ್ಕಾಗಿ ಸ್ತೋತ್ರ. ದೇವರೇ, ಶ್ರೇಷ್ಠವಾದ ಸಮಯದಲ್ಲಿ ಕೂಡಿ ಬಂದಂಥ ಪ್ರತಿಯೊಬ್ಬರ ಜೊತೆ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಪೌಲನ ಹಾಗೆ ಗುರಿ ಇರುವಂಥ ಸೇವಕರಾಗಿ ದೇವರು ನಿಮ್ಮ ಮಕ್ಕಳಾಗಿ ನಾವೆಲ್ಲ ಬಾಳುವಂತೆ, ಜೀವಿಸುವಂತೆ, ನಡೆಯುವಂತೆ ಸಹಾಯ ಮಾಡು. ಕೃಪದೋಷ ಹೋರಾಟಗಳ ಮಧ್ಯೆ ನೀವು ಬಲಪಡಿಸುವಂಥ ದೇವರು ಎಂಬುದಾಗಿ ತಿಳಿದುಕೊಂಡು ಕರ್ತನೆ ನಾವು ಮುಂದುವರಿಯುವಂತೆ ಕರ್ತನ ಸಹಾಯ ಮಾಡಿ ಎಂಬುದಾಗಿ ಎಷ್ಟು ಜನ ಕೇಳುತ್ತಾ ಇದ್ದಾರೋ ಅವರೆಲ್ಲ ಕನಿಕರಿಸಿ, ಪರಾಂಬರಿಸಿ, ಧೈರ್ಯ ತಿಳಿಸಿ, ಅವರ ಸಂಗಡ ನೀವು ನಿಂತುಕೊಂಡು ಪೌಲನ ಧೈರ್ಯಪಡಿಸಿದಾಗ ಕರ್ತನೆ ನೀವು ಕೂಡ ಧೈರ್ಯಪಡಿಸಿ ಕರ್ತನೆ ಮುಂದೆ ನಡೆಸಬೇಕಾಗಿ ಪ್ರಾರ್ಥಿಸುತ್ತೇವೆ. ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ಯೇಸು ಪರಿಶುದ್ಧವಾದ ನಾಮದಲ್ಲಿ ಬೇಡುವಂತ ದೇವ ನಮ್ಮ ತಂದೆಯೇ, ಆಮೆನ್.